ವಿಬಿಜಿ ರಾಮ್ಜಿ ಕಾಯ್ದೆ ವಿರೋಧಿಸ್ತಿರುವಂತಹ ದಕ್ಷಿಣ ಭಾರತ ರಾಜ್ಯಗಳು ಕೇಂದ್ರಕ್ಕೆ ಸೆಡ್ಡು ಹೊಡಿತಾ ಇದೆ. ಸೊ ಗೊತ್ತಿದೆ ನಮಗೆ ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆ ಎಷ್ಟರ ಮಟ್ಟಿಗೆ ವಾದ ವಿವಾದವನ್ನು ಪಡೆದುಕೊಳ್ತಾ ಇದೆ ಅಂತ. ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ತೆಲಂಗಾಣ ಆಯಿತು, ಎಲ್ಲ ರಾಜ್ಯಗಳು ಬಿಲ್ಲನ್ನು ವಿರೋಧಿಸ್ತಾ ಇದೆ. ಅಂದರೆ ದಕ್ಷಿಣ ಭಾರತದ ಜಿಲ್ಲೆಗಳು ಎಕ್ಸೆಪ್ಟ್ ಆಂಧ್ರ ಪ್ರದೇಶ. ಯಾಕೆ ಹೇಳಿದ್ರೆ ಅಲ್ಲಿ NDA ಸರ್ಕಾರ ಇದೆ, ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರ ನೇತೃತ್ವದ NDA ಸರ್ಕಾರ ಇರೋ ಕಾರಣಕ್ಕೋಸ್ಕರವಾಗಿ ಅದು ಅಲ್ಲಿ ಈ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ವಿರೋಧಿಸ್ತಾ ಇಲ್ಲ. ಹಾಗಾಗಿ ಈ ಸಾಲಿಗೆ ಕೇರಳ ಕೂಡ ಈಗ ಸೇರ್ಪಡೆಗೊಂಡಿದೆ. ಕೇರಳದಲ್ಲೂ ಕೂಡ ವಿಧಾನಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿಕೊಂಡಿದ್ದಾರೆ. ಸೊ ಈಗ ಈ ಒಂದು ಚರ್ಚೆ ಮನ್ರೇಗಾ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆಯ ವಾದ ಪ್ರತಿವಾದ ಬಹಳ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ. ಕೇರಳ ಯಾವತ್ತಿಗೂ ಅದು ಕೇಂದ್ರದ ವಿರೋಧಿ ನಿಲುವನ್ನೇ ತಳೆಯುತ್ತೆ. ಸೊ ಪಕ್ಷಗಳು ಜಾಸ್ತಿ ಇರೋದು ತಮಿಳುನಾಡು, ತೆಲಂಗಾಣ, ಕರ್ನಾಟಕದ ಹೊರತುಪಡಿಸಿ ಕೇರಳ ನಿಲ್ಲೋದು ಯಾವಾಗಿದ್ರೂ ಅದು ಕೇಂದ್ರದ ಬಿಜೆಪಿ ವಿರುದ್ಧ ನಿಲುವನ್ನೇ ತಳೆಯುತ್ತೆ. ಪಿಣರಾಯಿ ವಿಜಯನ ನಾವು ನೋಡಿಕೊಂಡೇ ಬಂದಿರೋದ್ರಿಂದ ಸೊ ಆತನ ನಿಲುವು ಯಾವಾಗ್ಲೂ ಬಿಜೆಪಿ ಮತ್ತೆ ಕೇಂದ್ರದ ವಿರುದ್ಧ ನಿಲುವೇ ಇರುತ್ತೆ. ಅವರು LDF UDF ಎರಡು ಕೂಡ ಅದು ಅವರು ಯಾವುದೇ ಕಾರಣಕ್ಕೂ ಅವರು ಪರವಾಗಿ ಹೋಗುವಂತ ಲಕ್ಷಣಗಳು ಯಾವ ಕಾರಣಕ್ಕೂ ಇರಲ್ಲ. ಈಗ ಇವರು ವಿರೋಧ ಮಾಡಬಹುದೇ ವಿನಃ ತಡೆದು ನಿಲ್ಲಕ್ಕಾಗಲ್ಲ ಇವರಿಗೆ. ಅಲ್ಲ, ಪ್ರತಿರೋಧ ಅಂತೂ ಇದ್ದೇ ಇದೆ. ಪ್ರತಿರೋಧ ಮಾಡಬಹುದು, ವಿರೋಧ ಮಾಡಬಹುದು, ಅಥವಾ ಈಗ ಈ 131ನೇ ವಿಧಿಯಡಿ ಇವರು ಸಾವರ್ತಿ ಪಟ್ಟಿ ವಿಚಾರದಲ್ಲಿ ಒಂದು ಕಾನೂನು ತರಬಹುದು. ಆದರೆ ಆ ಕಾನೂನಿಗೆ ರಾಷ್ಟ್ರಪತಿ ಅಂಗೀಕಾರ ಕೊನೆಯಲ್ಲಿ ಬೇಕಾಗುತ್ತೆ. ಇವರು ವಿರೋಧಿಸಿ ಒಂದು ಸಮ್ಮತಿ ಪಟ್ಟಿ ಏನು ತಗೊಂಬರ್ಬೋದು. ಅದೇ ರೀತಿ ಇವರು ವಿರೋಧ ಮಾಡೋದಕ್ಕೋಸ್ಕರ ಒಂದು ಕಾನೂನು ತಂದು ಕಾನೂನು ಅಡಿಯಲ್ಲಿ ಮತ್ತೆ ಇವರು ರಾಷ್ಟ್ರಪತಿ ಅಂಗಳಕ್ಕೆ ಹೋಗಿ ಅಲ್ಲಿ ಅಂಗೀಕಾರ ತಂದ ಮೇಲೆ ಮಾತ್ರ ಇವರ ಏನಿದೆ ಅಂಗೀಕಾರ ಬೀಳೋಕೆ ಸಾಧ್ಯತೆನೇ ಇಲ್ಲ. ರಾಷ್ಟ್ರಪತಿಗಳು ಅಂಗೀಕರಿಸೋದು ಇದು ತುಂಬಾ ದೊಡ್ಡ ಮಟ್ಟದ ಇದೆ. ಆದ್ರೂ ಒಂದು ಮರುಪರಿಶೀಲನೆಗೆ ಹೋಗ್ಬೋದು ಅಂತ ಅನ್ಸುತ್ತೆ. ಹೋಗ್ಬೋದು ವಿರೋಧಿಸೋದಕ್ಕೆ, ಪ್ರತಿಭಟಿಸೋದಕ್ಕೆ ಎಲ್ಲದಕ್ಕೂ ರಾಜ್ಯದ. ಆದರೆ ಇವ್ರಿಗೆ ಇನ್ನೂ ಒಂದು ಅವಕಾಶ ಇರುತ್ತೆ. ಕಾನೂನು ಅಡಿಯಲ್ಲಿ ಇವರ ಸುಪ್ರೀಂಗೆ ಹೋಗಿ ಇವರು ಕೇಂದ್ರದ ಕಾನೂನನ್ನ ಸಿಂಧುತ್ವವನ್ನು ಪ್ರಶ್ನೆ ಮಾಡಬಹುದು. ಇದರ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಕಾನೂನಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಮೇಲ್ಮನವಿ ಸಲ್ಲಿಸು. ಇಲ್ಲಿ ಮುಖ್ಯವಾಗಿ ಈ ವಿಬಿಜಿ ರಾಮ್ಜಿ ಕಾಯ್ದೆ ಹೇಳೋದೇನು ಕೇಳಿದ್ರೆ 60:40 ಅಂತ. 60% ನಾವು ಕೊಡ್ತೀವಿ, 40% ನೀವು ಕೊಡಿ ಅಂತ, ಅಂದ್ರೆ ಸ್ಟೇಟಿಗೆ ಹೇಳೋದು ಅಂತ. ಈ ರಾಜ್ಯಗಳ ಬಜೆಟ್ಗಳಲ್ಲೇ ನಾವು ತೊಂದರೆ ಪಡ್ತಾ ಇದ್ದೀವಿ, ಇನ್ನು ಈ 40% ನಮ್ಮ ಮೇಲೆ ಹೇರಿಕೆ ಮಾಡಿದ್ರೆ ನಮ್ಗಿನ್ನು ಬಹಳ ದೊಡ್ಡ ಕಷ್ಟ ಆಗುತ್ತೆ ಅಂತ. ಸೊ ಅಂದ್ರೆ ಇಲ್ಲಿ ರಾಜ್ಯಗಳ ಮೇಲೆ ಹೇರುವಂತಹ ಒಂದು ಮನಸ್ಥಿತಿ ಕೇಂದ್ರದ ಇದೆ ಅನ್ನೋದು ಒಂದ್ ಕಡೆ, ಮತ್ತೆ ನಾವು ಹೇಳಿದ ಕೆಲಸವನ್ನೇ ನೀವು ಮಾಡಬೇಕು, ಇಲ್ಲಾಂದ್ರೆ ಬೇರೆ ಮಾಡೋಂಗಿಲ್ಲ. ಈ ಮೊದಲು ಮನ್ರೇಗಾದಲ್ಲಿ ಏನಾಗ್ತಿತ್ತು ಕೇಳಿದ್ರೆ, ಗ್ರಾಮೀಣ ಮಟ್ಟದಲ್ಲಿ ವಿಕೇಂದ್ರೀಕರಣಗೊಂಡು ಗ್ರಾಮದಲ್ಲಿ ಏನಾದರೂ ಕೆಲಸ ಇದ್ರೆ ಕೆರೆ ಕಟ್ಟೆ ಮಾಡಿಸೋದು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಶಾಲಾ ಆವರಣಗಳಲ್ಲಿ ಸ್ವಚ್ಛ ಮಾಡಿಸೋದು, ಈ ಥರದ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಈಗ ಕೇಂದ್ರ ಏನು ಹೇಳುತ್ತೆ ಅದನ್ನು ಮಾತ್ರ ಮಾಡಬೇಕು ಅನ್ನುವಂತಹದ್ದು ಈ ವಿಬಿಜಿ ರಾಮ್ಜಿ ಕಾಯ್ದೆಯಲ್ಲಿ ಇರುವ ಪಂಚಾಯತ್ ಹಕ್ಕನ್ನ ಕಸಿತಾ ಇದೆ ಅನ್ನುವಂಥದ್ದು ವಾದ. ಪಂಚಾಯತ್ ಹಕ್ಕು ಕಸಿಯುತ್ತೆ, ವಿಕೇಂದ್ರೀಕರಣದಿಂದ ಕೇಂದ್ರೀಕರಣಕ್ಕೆ ಹೋಗುತ್ತೆ. ಪ್ಲಸ್ ನಮ್ಮ 40% ನಾವು ಹಾಕಬೇಕಾಗತ್ತೆ, ನಮ್ಮ ಆರ್ಥಿಕತೆ ಮೇಲೆ ಹೊರೆ ಬೀಳುತ್ತೆ. ಇನ್ನೊಂದು ಹೆಚ್ಚು ಕಮ್ಮಿ ಇವ್ರಿಗೆ ಏನಾಗಿದೆ, ವಿರೋಧ ಮಾಡಬೇಕು ಅನ್ನೋದಕ್ಕೋಸ್ಕರ ಮಹಾತ್ಮ ಗಾಂಧಿ ಅನ್ನೋ ಮಹಾತ್ಮನ ಹೆಸರು ತೆಗೆದಿರುವಂಥ ಅದೇ ವಿಚಾರನ ಮತ್ತೆ ನಾವು ಎತ್ಕೊಂಡು ಹೋಗೋದಕ್ಕಿಂತ ಇವರು ಸ್ವಲ್ಪ ಬಿಡಿಸಿ ಹೇಳ್ಕೊಂಡು ಹೋಗಿದ್ದಾರೆ ಮುಂದಕ್ಕೆ. ಇವರ ಮೇಲ್ಮನವಿ ಏನಿತ್ತು ಅಂತಂದ್ರೆ, ಇದು ನಾವು ಯಾಕೆ ಬೇಡ ಅಂತ ಹೇಳ್ತಾ ಇದೀವಿ ಅನ್ನೋದು ಕರ್ನಾಟಕದವ್ರ ತರ ಬಾಲಿಶವಾಗಿ ಇವರು ವರ್ತನೆ ಮಾಡಿಲ್ಲ. ಕೇರಳದವರು ಇದೊಂದು ಖುಷಿ ವಿಚಾರ. ಯಾಕಂತಂದ್ರೆ ಇವ್ರು ಯಾಕೆ ಬೇಡ ಅಂತ ಹೇಳ್ತಾ ಇದೀವಿ ಅನ್ನೋದನ್ನ ಸ್ಪಷ್ಟನೆ ಕೊಡ್ತಾ ಹೋಗ್ತಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ ಇವರು, ನಮಗೆ ಈ ರೀತಿ ಹೊರೆ ಆಗುತ್ತೆ, ಈ ಹಕ್ಕು ನಮ್ಮನ್ನ ಕಿತ್ಕೊಳ್ತಾ ಇದೆ, ಪಂಚಾಯತ್ನ ಹಕ್ಕು ಕಿತ್ಕೊಳ್ಳುವಂತ ಈ ಕಾಯ್ದೆ ಆಗುತ್ತೆ. ಇದು ಈ ಕಾಯ್ದೆ ಬಂದಲ್ಲಿ ನಮ್ಮ ಪಂಚಾಯತ್ ಮಟ್ಟದಲ್ಲಿ ನಾವು ಯಾವುದು ಇಟ್ಕೊಳಕ್ಕಾಗಲ್ಲ, ಎಲ್ಲ ಕೇಂದ್ರ ಹೇಳದಂತೆ ನಾನು ನಡ್ಕೋಬೇಕು ಅನ್ನುವಂಥ ವರ್ತನೆ ಬರುತ್ತೆ ಇಲ್ಲಿಗೆ. ಸೊ ಹಾಗಾಗಿ ಇದು ನಮಗೆ ಅವಶ್ಯಕ ಅಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ಕೊಂಡು ಹೋಗಿದ್ದಾರೆ. ಇದೇನು ವಿರೋಧಿ ನಿರ್ಣಯ ಏನು ತಗೊಂಡು ಹೋಗ್ಬೋದು, ಇದೇನು ಅಂಥದ್ದೇನು ಇದಕ್ಕಂತಲ್ಲ, ಮಾಡ್ಕೊಂಡು ಹೋಗ್ಬೋದು. ಅವ್ರಿಗೆ ಇದು ಅಂಗೀಕಾರ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪ್ರತಿಭಟಿಸ್ಬೋದು, ವಿರೋಧಿಸ್ಬೋದು, ವಿರೋಧಿ ಕಾನೂನು ತರಬಹುದು. ಆದರೆ ರಾಷ್ಟ್ರಪತಿ ಅಂಗಳಕ್ಕೆ ಹೋಗುತ್ತೆ, ಮತ್ತೆ ಅದು ಇಲ್ಲ ಇದು ಸರಿ ಇದೆ ಅಂತ ಬಿಟ್ಟು ಮತ್ತೆ ಬರುತ್ತೆ. ಇದು ಹಿಂಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಅಂದರೆ ಈಗ ಕಾಂಗ್ರೆಸ್ ಇಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮತ್ತೆ ಟೋಟಲಿ ಈಗ ಒಂದು ಜನಾಂದೋಲನವನ್ನು ಮಾಡುವುದಕ್ಕೆ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ತಯಾರಾಗಿದೆ ಅಂತ. ಒಂದು ಈ ನರೇಗಾ ಕಾರ್ಮಿಕರ
ಒಕ್ಕೂಟವನ್ನು ಒಟ್ಟುಗೂಡಿಸ್ಕೊಂಡು ಅವರೊಂದು ದೆಹಲಿಯಲ್ಲಿ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನೇ ಮಾಡಿದ್ರು ಅಂತ. ಸೊ ಅವರ ಪ್ಲಾನ್ ಏನಿದೆ ಕೇಳಿದ್ರೆ ರೈತರ ಪ್ರತಿಭಟನೆ ಆಯ್ತಲ್ಲ, 1 ವರ್ಷಗಳ ಕಾಲ ಕೇಂದ್ರದ 3 ಕಾಯ್ದೆಗಳನ್ನು ವಿರೋಧಿಸಿ ವರ್ಷಗಟ್ಟಲೆ ರೈತರು ಪ್ರತಿಭಟನೆ ಮಾಡಿರುವಂತಹ ಸಂದರ್ಭದಲ್ಲಿ ವರ್ಷ ಆದ್ಮೇಲೆ ಕೇಂದ್ರ ಸರ್ಕಾರ ಆ 3 ಕಾಯ್ದೆಗಳನ್ನು ವಾಪಸ್ ಪಡ್ಕೊಳ್ತು ಅಂತ. So ಆ ರೀತಿಯ ಒಂದು ಜನಾಂದೋಲನ ಮಾಡುವುದಕ್ಕೆ ಈಗ ಕಾಂಗ್ರೆಸ್ ರಾಷ್ಟ್ರಾದ್ಯಂತ ಪ್ರಯತ್ನ ಮಾಡ್ತಾ ಇದೆ, ಜೊತೆಗೆ ಈ ಎಲ್ಲ ವಿಪಕ್ಷಗಳು ಸೇರ್ಕೊಂಡಿದೆ ಅಂತ. ಖಂಡಿತವಾಗಲೂ ಈಗ ರೈತರ ಹೋರಾಟ ತುಂಬಾ ದೊಡ್ಡ ಮಟ್ಟಕ್ಕೆ ಲೋಕಸಭೆಯಲ್ಲಿ ಏಟು ಕೊಡ್ತು ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿಗರಿಗೆ. ಅದೇ ರೀತಿಯ ಪಂಚಾಯತ್ನ ಎದುರಿಟ್ಕೊಂಡು, ಯಾಕಂದ್ರೆ ಪಂಚಾಯತ್ ದೊಡ್ಡ ಮಟ್ಟದ ಶಕ್ತಿ ಹೊಂದಿರುವಂತ ಕೇಂದ್ರ ಆಗಿರೋದ್ರಿಂದ ಪಂಚಾಯತ್ನ ಮುಂದಿಟ್ಕೊಂಡು, ಪಂಚಾಯತ್ನ ಹಕ್ಕನ್ನ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಏಟು ಕೊಡುವಂತ ಪ್ರಯತ್ನ ಮಾಡಬಹುದು. ಆದ್ರೆ ಇದರಲ್ಲಿ ಏನಾಗುತ್ತೆ, ಈ ನಿಮ್ಮ ವಿಧಿಯಡಿ ಅವರೆಲ್ಲ ಕೇಳೋದು ಏನಿದೆ, ಇಲ್ಲಿ ಪ್ರಶ್ನೆ ಇಷ್ಟೇ, ಇವರೆಲ್ಲ ಕೇಳ್ತಾ ಇರೋದು ರಾಮಕೃಷ್ಣ ಅಂತ ಬಂದಿರೋದಕ್ಕೋಸ್ಕರ, ರಾಮ್ಜಿ ಕೃಷ್ಣಾಜಿ ಅಂತ ಬಂದ್ರೆ ಮಾತ್ರ ಇಂಗ್ಲಿಷ್ ಸ್ಪೆಲ್ಸ್ ಅಲ್ಲಿ ಮಾತ್ರ ಎಲ್ಲೇ ಹೋದ್ರು ನೀವು ರಾಮಕೃಷ್ಣ ಅಂತ ಬಂದಾಗ್ಲೇನೆ ಈ ಎಡಪಂಥೀಯವಾದಕ್ಕೆ ಒಂದು ಪುಷ್ಟಿ ಸಿಗುವಂಥದ್ದು. ಮೇಲ್ನೋಟಕ್ಕೆ ಅದೇನೆ, ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರಿಗೆ ನಮಗೆಲ್ಲೋ ಅನ್ಸೋದು ರಾಮ ಅಂತ ಬಂದಿದೆ ಅದರಲ್ಲಿ, ಅದನ್ನು ತೆಗೆದುಬಿಡಿ ಇವರು ಅಂತ, ಕೃಷ್ಣ ಅಂತ ಬಂದಿದೆ ಅದನ್ನು ತೆಗೆದುಬಿಡಿ ಅಂತ. ಎಲ್ಲೋ ಒಂದ್ ಕಡೆ ಎಡಪಂಥೀಯವಾದದಲ್ಲಿ ಇದೊಂದು ಬರಬಹುದು, ಈ ವಿಚಾರಕ್ಕೋಸ್ಕರನೇ ಹೆಚ್ಚಾಗಿ ಧ್ವನಿ ಎತ್ಕೊಂಡು ಪಿಣರಾಯಿ ವಿಜಯನ್ದು ಅದೇ ಕತೆ ಇರುತ್ತೆ. ಆದ್ರೆ ಕೇಂದ್ರ ಮಟ್ಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋದಾಗ ಏನೋ ಒಂದು ಪ್ರತಿಭಟನೆಗೆ ಒಂದು ಮಾನ್ಯತೆ ಸಿಕ್ಕಬಹುದು. ಆದ್ರೆ ನ್ಯಾಯ ಸಿಗೋದು ತುಂಬಾ ಕಷ್ಟ ಇದೆ, ಯಾಕಂದ್ರೆ ಕೇಂದ್ರದ ತೀರ್ಮಾನವನ್ನು ಅಷ್ಟು ಸಾರಾಸಗಟ್ಟಾಗಿ ತೆಗೆದುಹಾಕುವಂಥದ್ದು ಆಗೋದಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಸಾಧ್ಯತೆ ಇದೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಸಾಧ್ಯ. ಇವರು ಅದೇ ಪ್ರಜಾಸತ್ತಾತ್ಮತೆಗೆ ಇದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ವಾದವನ್ನು ಮುಂದಿಟ್ಟಿದ್ದಾರೆ. ಇವರು ಗ್ರಾಮ ಪಂಚಾಯಿತಿ ಹಕ್ಕನ್ನ ಕಿತ್ತುಕೊಳ್ತದೆ ಅನ್ನೋದನ್ನು ಮುಂದಿಟ್ಟಿದ್ದಾರೆ, ಆರ್ಥಿಕತೆಯ ಮೇಲೆ ತೊಂದರೆ ಬೀಳುತ್ತೆ ಅನ್ನೋದನ್ನು ಕೂಡ, ಹೊರೆ ಆಗತ್ತೆ ಅನ್ನೋದನ್ನು ಕೂಡ ಮುಂದಿಟ್ಕೊಂಡು ಹೋಗಿದ್ದಾರೆ. ಒಂದು 2-3-4 ಪಾಯಿಂಟ್ಗಳನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಅಂದ್ರೆ ಸ್ವಲ್ಪ ತೂಕದ ಪ್ರತಿಭಟನೆ. ಸರ್, ಮುಂದುವರಿದು ಏನಂತಂದ್ರೆ ಕರ್ನಾಟಕದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತ್ ಉಕ್ವಾಡಿ, ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತ್ ಅರೆಹೊಳೆ ಈ ತರ ಇಡೋದಕ್ಕೆ ಮುಂದಾಗಿದೆ ಅಂತ. ಆಗ್ಲಿ, ಸಂತೋಷ, ನಮ್ಮೂರ ಮೇಲಕ್ಕೆ ಬಂದ್ಬಿಡತ್ತೆ.